ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭೂಮಿ ಮತ್ತೆ ಗೌತಮ್ನ ದೂರ ಮಾಡುವುದಕ್ಕೆ ಜಯದೇವ್ ಮಾಸ್ಟರ್ ಪ್ಲಾನ್ ಹಾಕಿದ್ರೆ ಇಲ್ಲಿ ಗೌತಮ್ ಅಮೆರಿಕಾಗೆ ಹೋಗ್ತಿದ್ದಾಗ ಇಲ್ಲಿ ಗೌತಮ್ ಮೇಲೆ ಅಟ್ಯಾಕ್ ಮಾಡಿಸ್ಬಿಡ್ತಾರ ಜಯದೇವ್. ಗೌತಮ್ ವಾಪಸ್ ಬರುವುದೇ ಇಲ್ವಾ, ಇಲ್ಲಿ ಭೂಮಿ ಒಂಟಿಯಾಗ್ತಾರ, ಏನಾಯ್ತು ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಗೌತಮ ಮತ್ತು ಭೂಮಿ ಇಬ್ಬರು ಕೂಡ ಹೊರಗಡೆ ಹೋಗಬೇಕು ಅಂತ ಯೋಚನೆ ಮಾಡ್ತಾರೆ. ಯಾಕಂದರೆ ಇತ್ತೀಚೆಗೆ ಗೌತಮ್ ಅವರು ಕಂಪ್ನಿ ಕಡೆ ಜಾಸ್ತಿ ಗಮನ ಕೊಡ್ತಿದ್ದಾರೆ. ಯಾಕಂದರೆ 1 ವರ್ಷಗಳ ಕಾಲ ಇಲ್ಲಿ ಭೂಮಿ ಬಗ್ಗೆ ಯಾವಾಗಲೂ ಕಾಳಜಿ ಮಾಡ್ತಾ ಇದ್ದಂಥ ಗೌತಮ್ ಕಂಪನಿಯಲ್ಲಿ ಸ್ವಲ್ಪ ಸಮಸ್ಯೆ ಆಗಿರುತ್ತೆ. ಹಾಗಾಗಿ ಗೌತಮ ಈಗ ಕಂಪ್ನಿ ಕಡೆ ಗಮನ ಕೊಡ್ತಿರೋದ್ರಿಂದ ಅಷ್ಟಾಗಿ ಭೂಮಿ ಕಡೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಭೂಮಿ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು, ಯಾಕಂದರೆ ನನ್ನ ಗಂಡ ಕಣ್ಮುರಿ ಆಗಿದ್ದಾರೆ ಅಂತ ಹೇಳಿದಾಗ, ಏನ್ರಿ ಇದು ನಿಮ್ಮ ಮುಂದೆ ಕಲ್ಬಂಡೆ ಥರ ಇದ್ದೀನಿ, ನೀವು ನೋಡಿದ್ರೆ ನನ್ನನ್ನು ಕಾಣೆ ಆಗಿದ್ರ ಅಂತ ಹೇಳ್ತಿದ್ರಲ್ಲ ಅಂತಕ ಇನ್ನೇನು ಮಾಡಬೇಕು, ಬರೀ ಕಂಪ್ನಿ ಬಗ್ಗೆನೇ ತಲೆ ಕೆಡ್ಸ್ಕೊತಾ ಇದ್ರ, ನನಗೆ ಎಲ್ಲಿ ಸಮಯ ಕೊಡ್ತಿದ್ರ ಅಂತಕ ಸಮಯ ಕೊಡಬೇಕು ತಾನೇ. ಖಂಡಿತ ನೀವು ನಾನು ಮತ್ತೆ ಈಗ ಸೆಕೆಂಡ್ ಹನಿಮೂನ್ಗೆ ಹೋಗೋಣ, ಮಾಲ್ಡೀವ್ಸ್ಗೆ ಹೋಗೋಣ ಅಂತ ಹೇಳ್ತಾರೆ. ನಿಜವಾಗ್ಲೂ ಮಾಲ್ಡೀವ್ಸ್ಗೆ ಹೋಗೋದಾ ಅಂತ ಹೇಳಿ ಭೂಮಿ ಕೇಳಿದಾಗ ಖಂಡಿತವಾಗ್ಲೂ ಹೋಗೋಣ ಅಂತ ಹೇಳ್ತಾರೆ. ಈ ರೀತಿಯಾಗಿ ಗೌತಮ್ ಮತ್ತೆ ಭೂಮಿ ಒಂದಾಗಿ ಜೊತೆಯಲ್ಲಿರುವುದನ್ನು ನೋಡಿ ಶಕುಂತಲಾಗೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ಕೂಡ ಆಗ್ತಿಲ್ಲ. ಹಾಗಾಗಿ ನಿಜಕ್ಕೂ ಕೂಡ ಉರ್ದೋಗ್ಬಿಡ್ತಾರೆ. ಆ ಒಂದು ವಿಷಯವನ್ನ ತನ್ನ ಮಗನಿಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಜಯದೇವ್ ಮನೆಗೆ ಹೊರಟು ಬರ್ತಿದ್ದಾರೆ ಶಕುಂತಲಾ. ಇದರ ನಡುವೆ ಇಷ್ಟು ದಿನ ಜಯದೇವ್ ಒಂದು ಹುಡುಗಿ ಜೊತೆ ತಿರ್ಗಾಡ್ತಾ ಇದ್ರು. ಆ ಹುಡುಗಿಯನ್ನ ಜೀವ ಎಚ್ಚರಿಸಿದ್ರು ಕೂಡ ಆಕೆ ಜಯದೇವ್ ನನ್ನ ನಂಬ್ಕೊಂಡಿದ್ಲು. ಆದ್ರೆ ಇತ್ತೀಚೆಗೆ ಯಾಕೋ ಆ ಹುಡುಗಿ ಜಯದೇವ್ ಜೊತೆ ಕಾಣಿಸ್ತಿಲ್ಲ. ಅದನ್ನ ಜೀವ ಮತ್ತೆ ಜೀವ ಫ್ರೆಂಡ್ ಇಬ್ರು ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಏನಾಗಿರಬಹುದು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾರೆ. ಇದರ ನಡುವೆ ಗೋಕುಲ್ ತಂದೆಗೆ ಆಪರೇಷನ್ ಆಗ್ತದೆ. ಅದೇ ಕಾರಣಕ್ಕೆ ದುಡ್ಡನ್ನ ಹೊಂದಿಸ್ಬೇಕಾಗಿದೆ. ಇತ್ತ ಕಡೆ ಜಯದೇವನ್ನ ನೋಡಿದ್ದೆ ಜೀವ ಉರ್ತು ಹೋಗ್ಬಿಡ್ತಾರೆ. ಆದ್ರೆ ತನ್ನ ಫ್ರೆಂಡೇನ ತಂದೆಗೆ ಆಪರೇಷನ್ ಮಾಡಿಸ್ಬೇಕಾಗಿರೋದ್ರಿಂದಾಗಿ ಇಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಇದರ ನಡುವೆ ಜಯದೇವ್ ಮತ್ತೊಂದು ಹುಡುಗಿಗೂ ಕೂಡ ತೊಂದರೆ ಮಾಡಿರಬಹುದಾ ಅಂತ ಹೇಳಿ ಅದ್ರ ಬಗ್ಗೆ ಕೂಡ ಜೀವ ಯೋಚನೆ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ಭೂಮಿ ತಂದೆ ತಾಯಿ ಇಬ್ರಿಗೂ ಕೂಡ ಗೌತಮ್ ಮತ್ತೆ ಭೂಮಿ ಮಾಲ್ಡೀವ್ಸ್ಗೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದೆ ತಡ ಸದ್ಯ ತುಂಬಾನೇ ಖುಷಿಯಾಗಿರಲಿ. ಅವರು ಇಷ್ಟು ದಿನ ಎಷ್ಟು ಸಂಕಟಪಟ್ಟಿದ್ರು, ನನ್ನ ಮಗಳು ನಕ್ಕು ಎಷ್ಟು ದಿನಗಳಾಗೋಗಿತ್ತು, ಈಗಲಾದರೂ ಅವರಿಬ್ರು ಚೆನ್ನಾಗಿ ಹೋಗಿ ಬರಲಿ ಅಂತ ಹೇಳಿ ಆಶಿಸ್ತಾರೆ. ಆದರೆ ಇಲ್ಲಿ ಶಕುಂತಲಾಗ್ ಮಾತ್ರ ಅದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅದೇ ಕಾರಣಕ್ಕೆ ಆಕೆ ಜಯದೇವ್ ಮನೆಗೆ ಬರ್ತಾರೆ. ಬಂದಿದೆ, ಏನು ಮದರ್ ಇಂಡಿಯಾ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ಅಂದಾಗ, ನನ್ನ ತಲೆ ಬಿಸಿ ನೀನು ಗೊತ್ತಿದ್ಯಾ ಜಯ್ ಅಂದಾಗ, ಏನು ಮಾಮ್ ತಲೆ ಬಿಸಿ ಅಂತ ಹೇಳಿ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ಯಲ್ಲ ಜಯದೇವ್ ನೀನು, ಆ ಭೂಮಿ ಮತ್ತು ಗೌತಮ್ ಇಬ್ಬರು ಕೂಡ ಜೊತೆಯಾಗಿರಬಾರ್ದು, ನಗ್ನಗ್ತಾ ಇರಬಾರ್ದು ಅಂತ ನಾವು ಎಷ್ಟೆಲ್ಲ ಪ್ಲಾನ್ ಮಾಡಿದ್ರು ಕೂಡ ಅವರಿಬ್ಬರನ್ನ ದೂರ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾವಾಗಲೂ ಅಂಟ್ಕೊಂಡೇ ಇರ್ತಾರೆ. ನನಗೆ ಅವರಿಬ್ರು ಆ ರೀತಿ ಇರೋದನ್ನು ನೋಡಿದ್ರೆ ಉರ್ತು ಹೋಗ್ಬಿಡತ್ತೆ ಅಂದಾಗ, ಅಯ್ಯೋ ಪರವಾಗಿಲ್ಲ ಇರಲಿ ಬಿಡು ಮಾಮ್, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೋತೀಯ ಅಂದಾಗ, ಯಾಕೆ ಅಂತ ಕೇಳ್ತಿದ್ದೆ. ಅವರಿಬ್ರು ಮತ್ತೆ ಸೆಕೆಂಡ್ ಹನಿಮೂನ್ಗೆ ಹೋಗ್ತಿದ್ದಾರೆ. ಅವರಿಬ್ರು ಆ ರೀತಿ ಸೆಕೆಂಡ್ ಹನಿಮೂನ್ಗೆ ಹೋಗ್ತಿರೋದನ್ನು ನೋಡಿ ನನ್ನಿಂದ ಅಂತೂ ಯಾವುದೇ ಕಾರಣಕ್ಕೂ ಕೂಡ ಸಹಿಸೋಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಶಕುಂತಲಾ. ಅಯ್ಯೋ ಅದಕ್ಕೆ ಏನಂತೆ ಮಾಮ್, ನಿನ್ನ ದೊಡ್ಡ ಮಗ ತಾನೇ, ಹೋಗಿ ಬರಲಿ ಬಿಡು ಅಂದಾಗ, ಏನು ಮಾತಾಡ್ತಿದ್ಯಾ ಜೈ ನೀನು ಅಂದಾಗ, ನಾನು ಕರೆಕ್ಟಾಗಿ ಮಾತಾಡ್ತಿದ್ದೇನೆ ಮಾಮ್. ಹೌದು, ಎಲ್ಲಿ ಹೋಗ್ತಿರೋದು ಹೇಳಿ ಅಂತ ಹೇಳಿ ಜಯದೇವ್ ಕೇಳಿದಾಗ, ಮಾಲ್ಡೀವ್ಸ್ಗೆ ಅಂತ ಹೇಳ್ತಾರೆ. ಮಾಲ್ಡೀವ್ಸ್ಗೆ ಹೋಗೋನು USA ಬುಕ್ ಮಾಡ್ತಾನೆ, ನೋಡ್ತಾ ಇರು ಅಂದಾಗ, ಅದು ಹೇಗೆ ಸಾಧ್ಯ ಆಗುತ್ತೆ, ಆಲ್ರೆಡಿ ಅವರು ಮಾಲ್ಡೀವ್ಸ್ಗೆ ಟಿಕೆಟ್ಸ್ ಎಲ್ಲನೂ ಕೂಡ ಬುಕ್ ಮಾಡಿದ್ದಾಗಿದೆ, ಮತ್ತಿನ್ನೆಲ್ಲಿಂದ USA ಹೋಗೋದು ಅಂತ ಹೇಳಿ ಶಕುಂತಲಾ ಕೇಳಿದಾಗ, ಹೋಗ್ತಾರೆ, ಇದೆಲ್ಲ ಕೂಡ ನಂದೇ ಪ್ಲಾನ್ ಆಗಿದೆ, ಅವ್ರಿಗೆ ಎಷ್ಟೇ ಟಿಕೆಟನ್ನು ಬುಕ್ ಮಾಡಿದ್ರು ಕೂಡ ಅದನ್ನು ಕ್ಯಾನ್ಸಲ್ ಮಾಡಿ USA ಹೋಗ್ತಾರೆ, ನೋಡ್ತಾ ಇರು ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಕೆಲವೇ ದಿನಗಳಲ್ಲಿ ಇಲ್ಲಿ ಗೌತಮ್ ಮಾಲ್ಡೀವ್ಸ್ ಟಿಕೆಟನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. ಬಿಕಾಸ್ ಇಲ್ಲಿ ಪಾರ್ಥ ಬಂದಿದ್ದೆ ಗೌತಮ್ ಹತ್ರ, ಬ್ರೂ ಇಲ್ಲಿ ನಮ್ಮ ಒಂದು ಫಾರಿನ್ ಕಂಪ್ನಿ ಇದೆ ಅಲ್ವಾ, ಅಲ್ಲಿಂದ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಜೊತೆಗೆ ಅಲ್ಲಿ ಒಂದು ಕ್ಲೈಂಟ್ಸ್ ಕೂಡ ನಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ರು, ಆದರೆ ಈಗ ಅವರು ಬೇರೆ ಕಡೆ ಹೋಗ್ತಿದ್ದಾರೆ. ಆ ಒಂದು ಕಂಪ್ನಿಯ ಪ್ರತಿಯೊಂದು ವರ್ಕ್ ಕೂಡ ನಮಗೆ ಸಿಗ್ತಾ ಇತ್ತು, ಆದರೆ ಯಾರು ನಮಗಿಂತ ಕಡಿಮೆ ಕೊಟ್ಟು ಮಾಡಿದ್ದಾರೆ. ಹಾಗಾಗಿ ನಮಗೆ ಪ್ರಾಬ್ಲಮ್ ಆಗ್ತದೆ. ನಾವು ಎಲ್ಲ ರೀತಿಯಲ್ಲೂ ಡೆಲಿವರಿನ ಹಾಗೆ ಕಾಸ್ಟ್ನ ಎಲ್ಲವನ್ನ ಕೂಡ ಸ್ಟೇಬಲ್ ಆಗೇ ಇಟ್ಟಿದ್ವಿ, ಬಟ್ ಆದರೂ ಕೂಡ ಈ ರೀತಿ ಯಾಕೆ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಯಾರೋ ನಮಗಿಂತ ಕಂಪ್ನಿಗಿಂತ ಕಡಿಮೆ ಕೊಟ್ಟು ಮಾಡಿದ್ದಾರೆ ಅಂದಾಗ, ಇಲ್ಲಿ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ನಮ್ಮ ಕಂಪ್ನಿಗಿಂತ ಕಡಿಮೆ ಕೊಟ್ಟು ಮಾಡಲಿಕ್ಕೆ ಸಾಧ್ಯ, ಅಷ್ಟು ಕೋಟ್ಗೆ
ಹೇಗೆ ಮಾಡಿಕೊಡ್ಲಿಕ್ಕೆ ಆಗತ್ತೆ, ಯಾರು ನಮ್ಮ ವಿರುದ್ಧವಾಗಿ ನಿಂತ್ಕೋತಿರೋ ಆ ಒಂದು ಕಂಪನಿ ಅಂತ ಹೇಳಿ ಗೌತಮ ಪ್ರಶ್ನೆ ಮಾಡ್ತಿದ್ದಾರೆ. ನನಗೂ ಕೂಡ ಗೊತ್ತಾಗ್ತಿಲ್ಲ ಬ್ರೋ ಅಂತ ಪಾರ್ಥ ಹೇಳ್ತಾರೆ. ಹಾಗಾಗಿ ನೀನು USA ನೀನೇ ನೇರವಾಗಿ ಹೋಗಿ ಅಲ್ಲಿ ಅವ್ರ ಜೊತೆ ಮಾತನಾಡಿ ನೆಗೋಷಿಯೇಟ್ ಮಾಡಿ ಏನಾದರೂ ಮಾಡು ಬ್ರೋ, ಇಲ್ಲ ಅಂದರೆ ಖಂಡಿತ ತುಂಬ ಅಂದರೆ ತುಂಬಾ ಲಾಸ್ ಆಗುತ್ತೆ ಅಂತ ಹೇಳಿ ಪಾರ್ಥ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಗೌತಮ್ ಕೂಡ ಒಪ್ಕೋತಾರೆ. ಇಲ್ಲಿ ಶಕುಂತಲಾ ಅವರು ಅದು ಹೇಗೆ ಅವನು USA ಹೋಗ್ತಾನೆ ಅಂತ ಹೇಳಿ ಅಮ್ಮ ಕೇಳಿದಾಗ ಏನಿಲ್ಲ ಮದರ್ ಇಂಡಿಯಾ, ಜಸ್ಟ್ ಇಲ್ಲಿ ಮಾಲ್ಡೀವ್ಸ್ಗೆ ಹೋಗಬೇಕಾಗಿರೋನು USA ಹೋಗ್ತಾನೆ, ಅವನ ಕಂಪ್ನೀಲಿ ಪ್ರಾಬ್ಲಮ್ ಆಗಿರುತ್ತೆ, ಅದೇ ಕಾರಣಕ್ಕೆ ಅಲ್ಲಿ ಹೋಗ್ತಾನೆ. ಅವನಿಗಿಂತ ಕಡಿಮೆ ಕೋಟ್ ಮಾಡಿರೋರಿಗೆ ಆ ಒಂದು ಡೀಲ್ ಸಿಗ್ತದೆ. ಆ ಕಡಿಮೆ ಕೋಟ್ ಮಾಡಿರೋ ಕಂಪ್ನಿ ಯಾವುದು ಅಂತ ತಲೆ ಕೆಡ್ಸ್ಕೊತಾನೆ. ಬಟ್ ಅವ್ನಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾ, ಆ ಕಡಿಮೆ ಕೋಟ್ ಮಾಡಿರೋ ಕಂಪ್ನಿ ಬೇರೆ ಯಾರದ್ದು ಅಲ್ಲ, ನಿನ್ನ ಮಗನದ್ದೇ, ಆದರೆ ಬೇನಾಮಿ ಹೆಸರಲ್ಲಿ ನಡೆಸ್ತಾ ಇದ್ದೀನಿ, ಹಾಗಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ಬಟ್ ನಾನು ಅವರ ಒಂದು ಕೋಟ್ ಎಷ್ಟು ಅನ್ನೋದನ್ನು ನೋಡಿಕೊಂಡು ಅದಕ್ಕಿಂತ ಕಡಿಮೆ ಕೋಟ್ ಮಾಡಿದ್ದೆ, ಅವ್ರಿಗೆ ಸಖತ್ತಾಗಿ ಫೈಟ್ ಕೊಡ್ತಾ ಇದ್ದೀನಿ. ಆ ಒಂದು ಅವ್ರಿಗೆ ಹೋಗಬೇಕಾಗಿರೋ ಪ್ರಾಜೆಕ್ಟನ್ನು ನಾನು ತಗೋತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗ್ಲೂ ನಿನ್ನ ಪ್ಲ್ಯಾನ್ ಸರಿಯಾಗಿ ವರ್ಕೌಟ್ ಆಗುತ್ತಲ್ವ ಅಂದಾಗ ಖಂಡಿತ ವರ್ಕೌಟ್ ಆಗುತ್ತೆ ಮಮ್ಮ, ಆದರೆ ನೀನು ಕಣ್ಣು ಬೀಳಬಾರ್ದು ಅಷ್ಟೆ. ಯಾವಾಗಲೂ ಅಷ್ಟೇ, ನಾನು ಏನಾದರೂ ಮಾಡಿದ್ರೆ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಹಾಗೆ ಹೀಗೆ ಅಂತ ಹೇಳ್ತೀಯ, ನೀನು ಕಣ್ಣು ಬಿದ್ದೆ ಅರ್ಧ ಅದು ಹಾಳಾಗಿಬಿಡುತ್ತೆ. ಈ ಬಾರಿ ಆದರೂ ಅದು ಸಕ್ಸಸ್ ಆಗಲೇಬೇಕು. ಖಂಡಿತವಾಗ್ಲೂ ಗೌತಮ ಮಾಲ್ಡೀವ್ ಕ್ಯಾನ್ಸಲ್ ಮಾಡಿ USA ಹೋದರೆ ಖಂಡಿತ ಹೋಗೋನು ಮತ್ತು ವಾಪಸ್ ಬರ್ತಾನೆ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ. ನೀನು ಇನ್ನೂ ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ಅಲ್ಲ ಜೈ ಅಂತ ಹೇಳಿ ಹೇಳಿದಾಗ ಹೌದು ಮಾಡ್ಕೊಂಡಿದ್ದೀನಿ, ಆದರೆ ಈಗ ಯಾವುದೂ ಹೇಳಲ್ಲ, ಮೊದಲು ಅವನು USA ಹೋಗಲಿ, ಆ ನಂತರ ಉಳಿದಿರೋ ಪ್ಲ್ಯಾನನ್ನು ಹೇಳ್ತೀನಿ ಅಂತ ಹೇಳಿ ಜಯದೇವ್ ಹೇಳ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಗೌತಮ ಅಮೆರಿಕಾಗೆ ಹೋಗೋದಕ್ಕೆ ಪ್ಯಾಕ್ ಮಾಡ್ಕೊತಿದ್ದಾರೆ. ಇಲ್ಲಿ ಭೂಮಿ ಹತ್ರ ಬಂದಿದೆ, ಬೇಜಾರು ಮಾಡ್ಕೊಬೇಡಿ, ನೀವು ನಾನು ಇಬ್ಬರು ಕೂಡ ಮಾಲ್ಡೀವ್ಸ್ಗೆ ಹೋಗಬೇಕಾಗಿತ್ತು, ಬಟ್ ಏನು ಮಾಡೋದು, ಈ ರೀತಿ ಅರ್ಜೆಂಟ್ ಕೆಲಸ ಬಂತು ಅಂದಾಗ ಖಂಡಿತ ನೀವು ಅರ್ಜೆಂಟ್ ಕೆಲಸವನ್ನು ಮೊದಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡಿದ್ಮೇಲೆ ಯಾವುದೇ ರೀತಿಯ ಕಂಪ್ನಿ ಸ್ಟ್ರೆಸ್ ಪ್ರೆಷರ್ ಏನೂ ಕೂಡ ಇರಲ್ಲ. ಆಮೇಲೆ ನಾವಿಬ್ಬರು ಆರಾಮಾಗಿ ಎಲ್ಲ ರೀತಿಯಲ್ಲೂ ಕೂಡ ಖುಷಿಯಿಂದ ಫಾರಿನ್ಗೆ ಹೋಗ್ಬೋದು, ಮಾಲ್ಡೀವ್ಸ್ಗೆ ಹೋಗ್ಬೋದು, ನೆಮ್ಮದಿಯಿಂದ ಟ್ರಿಪ್ಪನ್ನು ಎಂಜಾಯ್ ಮಾಡಬಹುದು ಅಂತ ಹೇಳಿ ಇಲ್ಲಿ ಭೂಮಿ ಕೂಡ ಹೇಳ್ತಿದ್ದಾರೆ. ಕೊನೆಗೂ ಕೂಡ ಇಲ್ಲಿ ಗೌತಮ USA ಹೊರಟೇ ಬಿಟ್ಟರು, ಒಬ್ಬರೇ ಹೊರಟಿದ್ದಾರೆ, ಭೂಮಿ ಅವ್ರ ಜೊತೆ ಹೋಗ್ತಿಲ್ಲ. ಜಯದೇವ್ ಅನ್ಕೊಂಡಾಗೆ ಕೊನೆಗೂ ಇಲ್ಲಿ ಗೌತಮ್ ಮಾಲ್ಡೀವ್ಸನ್ನು ಕ್ಯಾನ್ಸಲ್ ಮಾಡಿದ್ದೆ, ಭೂಮಿಯನ್ನು ಬಿಟ್ಟು USA ಹೋಗ್ತಿದ್ದಾರೆ ಅಲ್ಲಿ ಇರ್ತಕ್ಕಂಥ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡೋದಕ್ಕೆ. ಆದರೆ ಇಲ್ಲಿ ಜಯದೇವ್ ಪ್ಲ್ಯಾನೇ ಬೇರೆ ಇದೆ. ಅಮೆರಿಕಾಗೆ ಹೋಗ್ತಿರ್ತಕ್ಕಂಥ ಇಲ್ಲಿ ಗೌತಮ್ ಮೇಲೆ ಅಟ್ಯಾಕ್ ಮಾಡಿ ಯಾರಿಗೂ ಕೂಡ ಗೊತ್ತಾಗದೇ ಇರೋ ಹಾಗೆ ಗೌತಮ್ನನ್ನು ಕಿಡ್ನಾಪ್ ಮಾಡಿದ್ದೆ, ಇಲ್ಲಿ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಗೌತಮ್ ಕಥೆಯನ್ನು ಮುಗಿಸಿ ಇಡೀ ಒಂದು ಕಂಪ್ನಿಗೆ ತಾನು ವಾರಸ್ದಾರ ಆಗಬೇಕು ಅಂತ ಹೇಳಿ ಅನ್ಕೋತಿದ್ದಾರೆ ಜಯದೇವ್. ಹಾಗಿದ್ರೆ ಇಲ್ಲಿ ಜಯದೇವ್ ಜೊತೆ ಸೇರಿರ್ತಕ್ಕಂಥ ಶಕುಂತಲಾ ಇಬ್ಬರು ಕೂಡ ಅನ್ಕೊಂಡ ಹಾಗೆ ಮಾಡ್ತಾರಾ ಅಥವಾ ಎಲ್ಲವೂ ಕೂಡ ಉಲ್ಟಾ ಆಗತ್ತಾ? ಕೊನೆಗೂ ಕೂಡ ಇಲ್ಲಿ ಭೂಮಿ ತನ್ನ ಗಂಡನನ್ನು ಕಳೆದುಕೊಳ್ಳೋ ಸಮಯ ಬಂದೇ ಬಿಡುತ್ತಾ? ಏನಾಗತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.